ಗೋಕರ್ಣದಲ್ಲಿ ಒಂದು ಗುಹೆಯಲ್ಲಿ, ರಾಮತೀರ್ಥ ಗುಹೆ ಅಂತ ಅದರ ಹೆಸರು, ಆ ಗುಹೆಯಲ್ಲಿ ರಷ್ಯಾ ಮೂಲದ ಒಬ್ಬ ಮಹಿಳೆ 2 ಮಕ್ಕಳ ಜೊತೆಗೆ ಇದ್ಲು ಅನ್ನೋ ಸುದ್ದಿ ಬಂತು. 2 ಮಕ್ಕಳು, ಆ ಹೆಣ್ಣುಮಗಳು ತಾಯಿ 2 ಮಕ್ಕಳ ಜೊತೆಗೆ ಇದ್ದಿದ್ದು ಸುದ್ದಿ ಬಂತು. ಅಥಾರಿಟಿ ಹೋದ್ರಲ್ಲಿ, ಪೊಲೀಸರು ಹೋದರು, ಏನು ಎತ್ತ ಅಂತ ವಿಚಾರಿಸಿದ್ರು. ಅಲ್ಲಿ ಒಳಗಡೆ ನೋಡಿದರೆ ಪೂಜೆ ಪುನಸ್ಕಾರ ಮಾಡ್ಕೊಂಡು, ದೇವರ ನಾಮ ಜಪ ಮಾಡ್ಕೊಂಡು, ಈಕೆ ತನ್ನ ಮಕ್ಕಳ ಜೊತೆಗೆ, ಸಣ್ಣ ಸಣ್ಣ ಮಕ್ಕಳು, 2 ಹೆಣ್ಣು ಮಕ್ಕಳು ಇದ್ದರು. ಯಾರಮ್ಮ ಏನು ಕಥೆ ಅಂದರೆ, ನಾವು ರಷ್ಯಾದವರು, ಇಲ್ಲಿ ಆರಾಮಾಗಿದ್ದೀವಲ್ಲ ಅಂದ್ರವರು. ಇಲ್ಲ ಹಾಗೆಲ್ಲ ಇರೋಕ್ಕೆ ಬರಲ್ಲ, ಎಲ್ಲಿ ನಿನ್ನ ಪಾಸ್ಪೋರ್ಟು ಅಂದರೆ ಕಾಡಲ್ಲೆಲ್ಲೋ ಕಳೆದು ಹೋಗಿದೆ. ಹುಡುಕಿದ್ರು, ಕಾಡಲ್ಲಿ ಪಾಸ್ಪೋರ್ಟು ಸಿಕ್ತಂತೆ. ನೋಡಿದ್ರೆ ಎಕ್ಸ್ಪೈರ್ ಆಗಿದೆ, ಅದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದೆ. 3 ಮಕ್ಕಳದು, 2 ಮಕ್ಕಳದು ಆಕೆದು ಎಕ್ಸ್ಪೈರ್ ಆಗಿದೆ. ಕರ್ಕೊಂಡ್ಬಂದ್ರು ಆಕೆಯನ್ನು. ತುಮಕೂರಿನಲ್ಲಿ ಒಂದು ಸೆಂಟರ್ ಇದೆ. ಈ ರೀತಿ ವಿದೇಶಿಯರು ಭಾರತದಲ್ಲಿ ಸರಿಯಾದ ದಾಖಲೆಗಳು ಇಲ್ಲದೆ ಸಿಕ್ಕಾಕ್ಕೊಂಡಾಗ ಅವರನ್ನು ತಮ್ಮ ದೇಶಕ್ಕೆ ತಾವು ವಾಪಸ್ ಕಳಿಸೋದಕ್ಕಿಂತ ಮೊದಲು ಒಂದು ಡಿಟೆನ್ಷನ್ ಸೆಂಟರ್ನಲ್ಲಿ ಇಡ್ತಾರೆ. ತುಮಕೂರಿನಲ್ಲಿದೆ ಅದು. ಅಲ್ಲಿ ಕರ್ಕೊಂಬಂದಿದ್ದಾರೆ, ಅಲ್ಲಿ ಆ ಹೆಣ್ಮಗಳನ್ನು ಇಟ್ಟಿದ್ದಾರೆ. ಈಗ ಇಡೀ ಕಥೆಗೆ ಟ್ವಿಸ್ಟ್, ನಾನು ಆಕೆ ಗಂಡ ಅಂತ ಇಸ್ರೇಲಿಂದ ಒಬ್ಬ ಬಂದುಬಿಟ್ಟಿದ್ದಾನೆ. ಈಗ ಇಸ್ರೇಲಿನ ಪ್ರಜೆಯೊಬ್ಬ, ನೀನಾ ಕುಟೀನಾ ಅಂತ ಈತನ ಹೆಸರು. ಈಕೆ ರಷ್ಯಾದವಳು, ಅವನು ಇಸ್ರೇಲ್ದವನು, ನಾನು ಆಕೆಯ ಗಂಡ, ಆ 2 ನನ್ನ ಮಕ್ಕಳು ಅಂತ. ಜುಲೈ 11ನೇ ತಾರೀಕು ರಾಮತೀರ್ಥ ಗುಹೆಯಲ್ಲಿ ಈ ಹೆಣ್ಣುಮಗಳು ಸಿಗ್ತಾಳೆ. ರೆಸ್ಕ್ಯೂ ಮಾಡಲಾಗುತ್ತೆ, ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ 2017ನಲ್ಲೇ ಬಿಸ್ನೆಸ್ ವೀಸಾ ತಗೊಂಡು ಭಾರತಕ್ಕೆ ಬಂದಂಥ ಹೆಣ್ಣುಮಗಳಿಗೆ. ಆ ಬಿಸ್ನೆಸ್ ವೀಸಾ ಮುಗಿದಿರುತ್ತೆ, ಆಮೇಲೆ ಟೂರಿಸ್ಟ್ ವೀಸಾ ಮೇಲೆ ಬರ್ತಾರೆ ಅಂತ ಅನಿಸುತ್ತೆ. ಹೀಗೆ ಭಾರತಕ್ಕೆ ಆಕೆ ಹೇಳೋದು, ಭಾರತ ನನಗೆ ತುಂಬ ಇಷ್ಟ ಆಯಿತು, ಇಲ್ಲಿನ ಸಂಸ್ಕೃತಿ ಇಷ್ಟ ಆಯಿತು, ನನಗೆ ಆ ಪ್ರೀತಿಯಿಂದಾಗಿ ಇಲ್ಲಿ ಬರೋದಕ್ಕೆ ಶುರು ಮಾಡಿದೆ ಅಂತ. 8 ವರ್ಷಗಳ ಹಿಂದೆ ಒಂದು ಸಲ ಬಂದಾಗ ಇಸ್ರೇಲಿನ ಒಬ್ಬ ಪ್ರಜೆ ಈಕೆಗೆ ಪರಿಚಯ ಆಗ್ತಾನೆ. ನೀನಾ ಕುಟೀನಾ ಅಂತ. ನೀನಾ ಕುಟೀನಾ ಅವಳ ಹೆಸರು. ಡೋರ್ ಗೋಲ್ಡ್ ಅಂತ ಈತನ ಹೆಸರು. ಡೋರ್ ಗೋಲ್ಡ್ ಈತನ ಹೆಸರು. ಗೋಲ್ಡ್ ಸ್ಟೀನ್ ಅಂತ ಕರೀತಾರಂತೆ. ಇವರಿಬ್ಬರದು ಸಂಬಂಧ ಬೆಳೀತಂತೆ. 2 ಮಕ್ಕಳು. ಆಕೆಗೆ ಮುಂಚೆನೇ ರಷ್ಯಾದಲ್ಲೇ 2 ಗಂಡು ಮಕ್ಕಳಿದ್ರು. ಗಂಡು ಮಕ್ಕಳನ್ನ ಗಂಡನ ಜೊತೆ ಬಿಟ್ಟು, ಭಯಂಕರ ಕನ್ಫ್ಯೂಸಿಂಗ್ ರೀ ಇವ್ರ ಕಥೆಗಳೇ ಹೆಂಗಿರ್ತವೆ, ಇವೆಲ್ಲ ಈಸಿಯಾಗಿ ಅರ್ಥ ಆಗೋಂಥದ್ದಲ್ಲ ಇದು. ಆಕೆ ಬಹುಶಃ 2 ಗಂಡು ಮಕ್ಕಳನ್ನ ತನ್ನ ಗಂಡನ ಜೊತೆಗೆ ಬಿಟ್ಟು ಭಾರತಕ್ಕೆ ಬರ್ತಿದ್ಲು ಅಂತ ಅನಿಸುತ್ತೆ. ಇಲ್ಲಿ ಬಂದ ಮೇಲೆ ಈತನ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿರ್ತಾರೆ. ಇವರಿಗಿಬ್ಬರು ಹೆಣ್ಣು ಮಕ್ಕಳಾಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಯುಕ್ರೇನ್ ಪ್ರವಾಸ ಮಾಡ್ತಾರಂತೆ. ಯುದ್ಧ ಆದಾಗ ಮತ್ತು ವಾಪಸ್ ಬರ್ತಾರಂತೆ. ಈಗ ಇಸ್ರೇಲ್ನಿಂದ ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬರೋರು ಜಾಸ್ತಿ ಹೋಗೋದು ಧರ್ಮಶಾಲಾಕ್ಕೆ, ಉತ್ತರಾಖಂಡ ಬಿಟ್ಟರೆ ಅವ್ರ ಸೆಕೆಂಡ್ ಆಪ್ಷನ್ ಗೋವಾ. ಇವ್ರು ಗೋವಾಕ್ಕೆ ಬಂದಿದ್ದಾರೆ. ಗೋವಾದಲ್ಲಿ 8-9 ತಿಂಗಳು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಮತ್ತೆ ಹೋಗೋದು ಮತ್ತೆ ಬರೋದು ಈ ರೀತಿಯಾಗಿ ನಡೆದಿತ್ತು. ಲಾಸ್ಟ್ ಟೈಮ್ ಈತ ಬಂದಾಗ ಗೋವಾದ ಅಡ್ರೆಸ್ನಲ್ಲಿ ಆಕೆ ಇರಲಿಲ್ಲ. ಈತ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಏಕಾಏಕಿ ಮೀಡಿಯಾದಲ್ಲಿ ನೋಡ್ತಾನೆ, ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ 2 ಮಕ್ಕಳ ಜೊತೆಗೆ ಒಬ್ಬ ಹೆಣ್ಣು ಮಗಳು ಸಿಕ್ಕಾಕೊಂಡಿದ್ದಾಳೆ ಅಂತ. ಅವನು ತನ್ನ ದೇಶದಿಂದ ತಾನು ವಾಪಸ್ ಬಂದ, ನನ್ನ ಹೆಂಡತಿ ಅವಳು ಅಂತ. ಅದೇನೋ ಇಬ್ಬರಿಗೂ ಕಿತ್ತೋಗಿರಂಗಿದೆ ಅದು, ಮಕ್ಕಳನ್ನ ಮಾತಾಡ್ಸಕ್ಕೆ ಬಿಡ್ತಿಲ್ಲ ಅಂತಿವಳು. ಇವನೇನೋ ಕನ್ವಿನ್ಸ್ ಮಾಡ್ತಿದ್ದಾನಂತೆ. ಸದ್ಯಕ್ಕೆ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಟಿದ್ದಾರೆ. ತುಮಕೂರಿನ ದಿಬ್ಬೂರಿನಲ್ಲಿದೆ ಅದು ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿ. ಅವರ ಎಂಬಸಿ ಜೊತೆಗೆ ಮಾತಾಡ್ತಾ ಇದ್ದಾರೆ, ರಷ್ಯಾಗೆ ವಾಪಸ್ ಕಳಿಸೋದಕ್ಕೆ ಮಾತಾಡ್ತಾ ಇದ್ದಾರೆ. ಆ ಡೋರ್ ಗೋಲ್ಡ್ ಸ್ಟೀನ್ ಮಾತಾಡಿದ್ದಾರೆ. ಅವರೊಬ್ಬರು ಒಟ್ಟಿಗೆ ಇದ್ದಾಗಿನ ಫೋಟೋ, ಚೆನ್ನಾಗಿದ್ದಾಗಿನ ಫೋಟೋ ಇದು. ಒಂಥರ ಹಿಪ್ಪಿ ಥರ ಇವರು ಓಡಾಡ್ಕೊಂಡಿರೋರು ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.